ಶ್ರೀನಿವಾಸಪುರ ತಾಲೂಕಿನ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ 399ನೇ ಜಯಂತ್ಯೋತ್ಸವ ಛತ್ರಪತಿ ಶಿವಾಜಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ ತಾಲೂಕಿನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾದ ಎನ್ ಸುಧೀಂದ್ರರವರು, ಛತ್ರಪತಿ ಶಿವಾಜಿಯು ಅನೇಕ ರಾಜರುಗಳು ಸಮಕಾಲೀನರಲ್ಲಿ ಆಡಳಿತ ಹೋರಾಟ ಮಾಡಿರುವರ ಪೈಕಿ ಇವರು ಎರಡನೆಯ ರಾಜನಾಗಿರುವನು. ನಮ್ಮ ಭಾರತ ದೇಶದಲ್ಲಿ ಔರಂಗಜೇಬನನ್ನು ಮಣಿಸಿದ ಕರ್ತಿ ಇವರದು ಆಗಿದ್ದು, ಇವರ ಆರ್ಷಗಳನ್ನು ನಾವುಗಳು ಪಾಲಿಸೋಣ. ಈ ಸಂದರ್ಭದಲ್ಲಿ ಶ್ರೀನಿವಾಸಪುರ ತಾಲೂಕಿನ ಆಡಳಿತ ಮತ್ತು ಕರ್ನಾಟಕ ಕ್ಷತ್ರಿಯ ಮರಾಠಿ ಪರಿಷತ್ ಸಹಯೋಗದಲ್ಲಿ ಛತ್ರಪತಿ ಶಿವಾಜಿ ಆಚರಣೆ ಮಾಡಲಾಯಿತು. ಸಂಘದ ಅಧ್ಯಕ್ಷರು ಶ್ರೀ ನಾರಾಯಣರಾವ್ ಮಾನೆ, ರಾಮಕೃಷ್ಣರಾವ್ ಮಾನೆ, ನಾರಾಯಣರಾವ್ ಗಾಯಕ್ವಾಡ್, ಮನ್ನೂರಾವ್ ಕರಿಯರ್ಶಿ, ಜಗದೀಶ್ ರಾವ್ ಮೊರೆ, ಖಜಾನ್ಸಿ ಸಾರಥಿ ಬೌನ್ಸ್ಲೆ, ಪುರುಷೋತ್ತಮರಾವ್ ಮಾನೆ, ವಿ ಶಂಕರ್ರಾವ್ ಮಾನೆ, ಅರುಣ್ ರಾವ್, ನಾರಾಯಣರಾವ್ ಪವಾರ್, ಗಣೇಶ್ ರಾವ್ ಮಾನೆ ಉಪಸ್ಥಿತರಿದ್ದರು. ಶಿವಾಜಿ ಮಹಾರಾಜರು ಅಂಥವ ಜಯಂತಿ ನಾವು ಆಚರಣೆ ಮಾಡ್ತಾ ಇದ್ವಿ. ಅವರು ಕರ್ನಾಟಕದ ಕೂಸು, ಇಡೀ ದೇಶನ ತಮ್ಮ ತೆಕ್ಕೆಗೆ ಒಂದು ಟೈಮು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ತಗೊಂಡವರು. ಔರಂಗಜೇಬನಿಗೆ ದಕ್ಷಿಣದ ಒಂದು ಶಕ್ತಿ ಏನು ಅಂತ ತೋರಿಸಿದ ಮಹಾನುಭಾವರು. ಅವರ ಜಯಂತಿಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಈ ಕುರಿತು ನನಗೆ ತುಂಬ ಸಂತೋಷ ಆಗಿದೆ. ಥ್ಯಾಂಕ್ ಯು. ಅವರ ಆದರ್ಶಗಳನ್ನ, ಅವರ ಧೈರ್ಯನ ನಾವೆಲ್ಲ ರೂಢಿಸ್ಕೊಳ್ಳೋಣ. ಸಮಾಜದ ಒಳ್ಳೆಯ ಸಮಾಜವನ್ನು ಕಟ್ಟೋದಕ್ಕೆ ನಾವೆಲ್ಲ ಪಣ ತಗೋಣ. महाराज की बोलो, छत्रपति शिवाजी महाराज की ಇವೆಲ್ಲ ಮರಾಠಿ ಮಾತಾಡ್ತಾರೆ, ಬಟ್ ಆಕ್ಚುಲಿ ಅವ್ರು ಕನ್ನಡಿಗರು. ಮಾತಾಡಿ ಸರ್. ಈ ದೇಶ ಕಂಡ, ಈ ದೇಶದ ನೆಲದ ಒಂದು ಸ್ವಾಭಿಮಾನದ ಪ್ರತೀಕ ನಮ್ಮ ಶಿವಾಜಿ ಮಹಾರಾಜರು. ಅಷ್ಟೇ ಅಲ್ಲ, ಈ ದೇಶದ ಸಂಸ್ಕೃತಿಯ ಪ್ರತೀಕ ಶಿವಾಜಿ ಮಹಾರಾಜರು. ಬಹುಶಃ ಭಾರತವನ್ನು ಆಳಿದ ಅನೇಕ ರಾಜರುಗಳಲ್ಲಿ ಶತ್ರುವನ್ನು ಕೂಡ ಒಂದು ಚೌಕಟ್ಟಿನ ನೆಲೆಯಲ್ಲಿ ನೋಡ್ತಕ್ಕಂಥ ಈ ನೆಲದ ಸಂಸ್ಕೃತಿ ಏನಿದೆ, ಶತ್ರುವನ್ನು ಕೂಡ ಗೌರವಿಸುವಂತಹ ಒಂದು ಈ ನೆಲದ ಸಂಸ್ಕೃತಿಯನ್ನು ರೂಢಿಸಿಕೊಂಡು